ಈ ದಿನ ಕಡಲೆಬೇಳೆ ಊಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಂಜೆ ಟೀ ಟೈಮಿಗೆ, ಕಾಫಿ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು, ಇದಕ್ಕೇನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಒಂದು ಪಾತ್ರೆಗೆ 1.5 ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಅದನ್ನು 2 ಗಂಟೆಯಷ್ಟು ನೆನೆಸ್ಕೊಳ್ಬೇಕು. ಈಗ ಇದಕ್ಕೆ ಏನೆಲ್ಲ ಐಟಮ್ ಬೇಕು ರೆಡಿ ಮಾಡ್ಕೊಳ್ಳೋಣ. 1-2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಹಾಕೋದ್ರಿಂದ ನೀವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಈಗ ಒಂದು ಫುಡ್ ಪ್ರೊಸೆಸರ್ಗೆ 3 ನೀರುಳ್ಳಿಯನ್ನು ಹಾಕಿ ಚಿಕ್ಕದಾಗಿ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹಾಕೋದಿದ್ರೆ ಚಿಕ್ಕದಾಗಿ ನೀವೇ ಕಟ್ ಮಾಡ್ಕೊಳ್ಳಿ, ಇದಕ್ಕೆ ಹಾಕಬೇಕು ಅಂತೇನಿಲ್ಲ. ಹಾಗೆ ಇದಕ್ಕೆ ಈಗ ಒಂದು 5 ಹಸಿಮೆಣಸು, ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಈಗಾಗಲೇ ನೆನೆಸ್ಕೊಂಡಿರೋ ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. 2 ಗಂಟೆ ಅಷ್ಟು ನೆನೆಸಿದ್ದೆ. ಇದನ್ನು ಈಗ ತರಿಯಾಗಿ ರುಬ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಈಗ ಒಂದು ಸುತ್ತು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಬೇಕು. ಈ ಥರ ಉಂಡೆ ಕಟ್ಲಿಕ್ಕೆ ಬಂದರೆ ಸಾಕಾಗುತ್ತೆ. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಕೊಂಡಿದ್ದೀನಿ. ಈಗ ಮತ್ತೆ ಬೇರೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಏನಾನು ಹಾಕಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಕ್ಕಿ ಹಿಟ್ಟು ಮಾತ್ರ 2 ಸ್ಪೂನ್ ಅಷ್ಟು ಮಾತ್ರ ಹಾಕೊಳ್ಬೇಕು. ಈಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ 1.5 ಕಪ್ನಲ್ಲಿ ಇಷ್ಟು ಉಂಡೆಗಳಾಗಿದೆ. ಈಗ ಇದು ಕೈ ಮೇಲೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಹಾಕೊಳ್ತಾ ಬರಬೇಕು. ಎಣ್ಣೆ ಚೆನ್ನಾಗಿ ಕಾದಿರಲೇಬೇಕು. ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲವನ್ನು ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ. ನೀವು ಇದನ್ನು ಕಡಲೆಬೇಳೆನ ಮಾತ್ರ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಉಳಿದೆಲ್ಲ ಐಟಮ್ನ ಹಾಗೆ ಹಾಕಿ ವಡೆ ಮಾಡ್ಕೊಳ್ಬಹುದು. ಆ ಥರ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ನಾನಿದು ಬಾಯಿಗೇನು ಸಿಕ್ಕಬಾರ್ದು ಅಂತ ಈ ಥರ ಮಾಡ್ತಾ ಇದ್ದೀನಿ. ಹಸಿಮೆಣಸೆಲ್ಲ ಮಕ್ಕಳಿಗೆ ಸಿಕ್ಕಿದ್ರೆ ತಿನ್ನೋದಿಲ್ವಲ್ಲ, ಹಾಗಾಗಿ ಈ ಥರ ಎಲ್ಲದೂ ಹಾಕಿ ರುಬ್ಕೊಂಡಿದ್ದೀನಿ. 80% ಅಷ್ಟು ಬೆಂದ ಮೇಲೆ ಅದನ್ನು ತೆಗೆದಿಟ್ಕೊಂಡಿದ್ದೆ. ಹಾಗೆ ಒಂದು 2 ನಿಮಿಷ ಆದಮೇಲೆ ವಾಪಸ್ ಹಾಕೊಳ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಿದ್ರೆ ಒಂದೇ ಸಲ ಕಾಯಿಸ್ಕೊಳ್ಳಿ. ಆದರೆ ಈ ಥರ ಮಾಡಿದರೆ ಚೆನ್ನಾಗಿ ಒಳಗೆಲ್ಲ ಫ್ರೈ ಆಗಿರುತ್ತೆ. ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಚಾನಲ್ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.